ಇನ್ನು ಮೈಸೂರು ದಸರಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಹಾಗಾಗಿ ಮಾವುತರು ಕಾವಾಡಿಗರ ಕುಟುಂಬಕ್ಕೆ ಔತಣಕೂಟವನ್ನು ಮಾಡಲಾಗಿದೆ. ಇಂಟ್ರೆಸ್ಟಿಂಗ್. ಮಾವುತರು ಮತ್ತು ಕಾವಾಡಿಗರ ಕುಟುಂಬಕ್ಕೆ ಔತಣಕೂಟವನ್ನು ಮಾಡಲಾಗಿದೆ. ಊಟವನ್ನ ಬಡಿಸಿದ್ದಾರೆ ಯಾರು? ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಸ್ವತಃ ಊಟ ಬಡಿಸಿದ್ದಾರಂತೆ ಅವರಿಗೆಲ್ಲ. ಮೈಸೂರು ಅರಮನೆ ಆವರಣದಲ್ಲಿ ಔತಣಕೂಟವನ್ನ ಆಯೋಜಿಸಲಾಗಿತ್ತು. ಭೋಜನ ಸವಿದ ಮಾವುತರು ಕಾವಾಡಿಗರ ಕುಟುಂಬ ಸಂತಸಪಟ್ಟಿದೆ. ಮೈಸೂರು ಜಿಲ್ಲಾಡಳಿತ ವತಿಯಿಂದ ಇದನ್ನು ಆಯೋಜನೆ ಮಾಡಲಾಗಿತ್ತು. ಶಾಸಕ ಜಿಟಿಡಿ ತನ್ವೀರ್ ಸೇಠ್ ಕೂಡ ಉಪಹಾರವನ್ನು ಸೇವಿಸಿದ್ದಾರೆ. ನೋಡಿ, ಈ ದಸರಾ ಏನಿದೆ, ಈ ದಸರಾವನ್ನ ಚಂದ ಕಾಣಿಸಿಕೊಡುವುದು ಯಾರು ಅಂತ ಕೇಳಿದ್ರೆ ಇದೇ ಮಾವುತರು ಮತ್ತು ಕಾವಾಡಿಗರು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಆ ಆನೆಯನ್ನ ಪಾಲಿಕೆ ಸಲಹೆಯನ್ನ ಮಾಡುವಂಥವ್ರು ಇವರು. ಆನೆಯನ್ನ ಮಗುವಿನ ರೀತಿಯಲ್ಲಿ ಸಾಕುವವರು ಇವರು. ಹಾಗಾಗಿ ಇವರ ಕುಟುಂಬದವರ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆ ಉಪಹಾರವನ್ನ ಮಾಡಲಾಗಿದೆ ಅಂತೆ. ಬಹಳ ವಿಶೇಷ ಏನಂತ ಹೇಳಿದ್ರೆ ಎಚ್.ಸಿ. ಮಹದೇವಪ್ಪನವರ ಸ್ವತಃ ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಅವರಿದ್ದಾರೆ. ಪ್ರೇಮ್ ಕುಮಾರ್, ದಸರಾ ಕ್ಷಣಗಣನೆ ಆರಂಭಗೊಂಡಿದೆ. ಇದು ನಾಡ ಹಬ್ಬ, ಬಹಳ ಸಂತಸದ ಹಬ್ಬ. ಒಂದು ಕಡೆಯಲ್ಲಿ ಪ್ರಮೋದ ದೇವಿ ಅವರನ್ನ ಇನ್ವೈಟ್ ಮಾಡಲಾಗಿದೆ, ಬಹಳ ಗೌರವಯುತವಾಗಿ ಅವರನ್ನ ಬನ್ನಿ ಅಂತ ಕರೆಯಲಾಗಿದೆ. ಇನ್ನೊಂದು ಕಡೆಯಲ್ಲಿ ಮಾವುತರು ಕಾವಾಡಿಗರು ಯಾರಿದ್ದಾರೆ, ಇಡೀ ಹಬ್ಬವನ್ನ ಬಹಳ ವೈಭವೀಕರಿಸುವಂಥವರೇ ಇವರು. ಅವರಿಗೆ ಔತಣಕೂಟವನ್ನು ಮಾಡಲಾಗಿದೆ. ಯಾವ್ಯಾವ ರೀತಿಯಲ್ಲಿ ಮೈಸೂರಿನ ವಾತಾವರಣ ಇದೆ, ಏನೇನೆಲ್ಲ ಆಗ್ತಾ ಇದೆ ಪ್ರೇಮ್ ಕುಮಾರ್? ಕಾರ್ತಿಕ್, ಮೈಸೂರು ದಸರಾ ಉತ್ಸವದ ಹಿನ್ನೆಲೆಯಲ್ಲಿ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಾ ಇದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅರಮನೆ ಆವರಣದಲ್ಲಿ ಹಲವು ಕಾರ್ಯಕ್ರಮಗಳ ಜೊತೆಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕು, ಎಲ್ಲ ರೀತಿಯ ಸಿದ್ಧತೆಗಳ ಜೊತೆಗಾಗಿ ಇಂದು ರಾಜಮನೆತನಕ್ಕೆ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಆಹ್ವಾನವನ್ನು ನೀಡಿರುವಂತದ್ದು. ರಾಜಮಾತೆ ಅವರು ಕೂಡ ಆದಂತಹ ಪ್ರಮೋದಿನಿ ದೇವಿ ಅವರು ಕೂಡ ನಾನು ಎಲ್ಲ ರೀತಿಯ ಸಹಕಾರವನ್ನ ನೀಡಿದ್ದೀನಿ, ಯಾವುದೇ ರೀತಿಯ ಗೊಂದಲಕ್ಕೆ ಕಾರಣ ಮಾಡ್ಕೊಳ್ಬೇಡಿ. ಕಳೆದ ಬಾರಿ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗಿತ್ತು, ಗೊಂದಲಗಳು ಉಂಟಾಗಿತ್ತು. ಆ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪರನ್ನ ಒಂದು ಸಲಹೆಯನ್ನು ನೀಡಿರುವಂತದ್ದು. ಅದೇ ರೀತಿಯಾಗಿ ಎಚ್.ಸಿ. ಮಹದೇವಪ್ಪನವರು ಇಂದು ಅಂದ್ರೆ 14 ಆನೆಗಳು ಅಂದ್ರೆ ಜಂಬೂ ಸವಾರಿಯಲ್ಲಿ ಭಾಗವಹಿಸಲು ಬಂದಿರುವಂತಹ 14 ಆನೆಗಳ ಜೊತೆಯಲ್ಲಿ ಬಂದಿರುವಂತಹ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳಿಗೆ ಇಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಎಚ್.ಸಿ. ಮಹದೇವಪ್ಪರು ಕೂಡ ನೆರವೇರಿಸಿಕೊಂಡಿರುವಂತದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳ ಜೊತೆಗಾಗಿ ಕೂಡ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರುವಂತಹ ಒಂದು ಅಂದ್ರೆ 14 ಆನೆಗಳ ಜೊತೆಯಾಗಿ ಬಂದಿರುವಂತಹ ಮಾವುತರು ಕಾವಾಡಿಗಳು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಮಾವುತರು ಕಾವಾಡಿಗಳು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಇಂದು ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳಲು ಬಂದಿರುವಂತಹ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳಿಗೆ ಸ್ವತಃ ಎಚ್.ಸಿ. ಮಹದೇವಪ್ಪರು ಕೂಡ ಊಟವನ್ನು ಬಡಿಸುವುದರ ಜೊತೆಗಾಗಿ ಒಂದು ಲಘು ಉಪಹಾರದ ಜೊತೆಗೆ ಕೂಡ ಅವರ ರೀತಿ ಎಲ್ಲ ರೀತಿಯ ಕುಂದುಕೊರತೆಗಳಾಗಿರ್ಬೋದು ಮತ್ತೆ ಅವರ ಏನು ಸೌಲಭ್ಯಗಳು ಬೇಕೆಂಬುದನ್ನು ಕೂಡ ಅವರ ಆರೋಗ್ಯವನ್ನ ವಿಚಾರಿಸಿ ಇಂದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ದಸರಾ ವೈಭವ ಏನು ಆರಂಭವಾಗುತ್ತೆ, ಕಳೆದ ಇನ್ನು 18 ದಿನಗಳು ಬಾಗಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ನಡೆಯಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿರ್ಬೋದು ಮತ್ತೆ ಅರಮನೆ ಆವರಣದಲ್ಲಿ ನಡೆಯಬೇಕಾದಂತ ಎಲ್ಲ ಸಿದ್ಧತೆಗಳಾಗಿರ್ಬೋದು ಮತ್ತೆ ಸುಣ್ಣ ಅಂದ್ರೆ ಅರಮನೆ ಆವರಣದಲ್ಲಿರುವಂತಹ ದ್ವಾರಗಳಿರುವ ಸುಣ್ಣವನ್ನು ಹೊಡೆದು ಮತ್ತೆ ಅಧಿಕೃತವಾಗಿ ಆಹ್ವಾನ ನೀಡುವುದರ ಜೊತೆಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಾ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.